ಇನ್ನು ಕೆಳಗಡೆನೇ ಬಂದ್ಬಿಟ್ಟು ಅದೇ ಡಿಸೆಂಬರ್ 5ನೇ ತಾರೀಕು ದಿನ ನಾವು ಸ್ವಸ್ಥ ಮೈಸೂರು ಅಂತ ಒಂದು ಪ್ರೋಗ್ರಾಮ್ ಬೆಂಗಳೂರು ಆರೋಗ್ಯ ವರ್ಲ್ಡ್ ಇಂಡಿಯಾ ಟ್ರಸ್ಟ್ ಅವ್ರ ಜೊತೆ ಮತ್ತು ನಮ್ಮ ಇಲ್ಲಿ ಮೈಸೂರಿನಲ್ಲಿ ಜಿಲ್ಲಾ ಆರೋಗ್ಯ ಕೇಂದ್ರ ಕುಟುಂಬ ಕಲ್ಯಾಣ ಕೇಂದ್ರ ಇಲಾಖೆ ಜೊತೆ ಅವರ ಜಾಯಿಂಟ್ ಪಾರ್ಟ್ನರ್ಶಿಪ್ಪಲ್ಲಿ ಈ ಮೈಸೂರು ಸಿಟಿ ಮೊದಲನೇದಾಗಿ ಮೈಸೂರು ಸಿಟಿನ ಸ್ವಸ್ಥವಾಗಿಡಬೇಕು. ಹಿಂದೆ ಸ್ವಚ್ಛವಾಗಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದನ್ನೇ ತಿರ್ಗಾ ಸ್ವಚ್ಛತೆ ಎರಡು ಒಟ್ಟಿಗೆ ಹೋಗಲಿ ಅಂತ ಸ್ವಸ್ಥ ಮೈಸೂರು ಅನ್ನೋ ಶೀರ್ಷಿಕೆ ಅಡಿನಲ್ಲಿ ಈ ಪ್ರೋಗ್ರಾಮ್ ಶುರು ಮಾಡಿದ್ದೀವಿ. ಈ ಪ್ರೋಗ್ರಾಮ್ಗೆ ಅದರೊಳಗಡೆ ಒಂದು 20 ಜನ ಪ್ಲೇಚ್ ಮೇಕರ್ಸ್ ಇದ್ದಾರೆ. ಎಲ್ಲರೂ ಒಂದೊಂದು ಜವಾಬ್ದಾರಿ ತಗೊಂಡಿದ್ದಾರೆ. ನಾವು ಒಬ್ಬೊಬ್ಬರು ಒಂದೊಂದು ವಿಂಗ್ ಆಫ್ ಇದು ತಗೊಂಡಿದ್ದಾರೆ. ನಮ್ಮ ಇದು ಶ್ರೀ ಜಯಚಾಮರಾಜ ಅರಸು ಎಜುಕೇಷನ್ ಟ್ರಸ್ಟ್, ಈ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರೋ ಟ್ರಸ್ಟ್ ಅದು. ಆ ಟ್ರಸ್ಟ್ ಕೂಡ ಇದರಲ್ಲೊಂದು ಪ್ಲೇಚ್ ಮೇಕರು. ಅವ್ರು ಇವತ್ತು ಇನ್ನು ರಜಾ ಬಂದುಬಿಡುತ್ತೆ, ಮುಂದೆ ಕ್ರಿಸ್ಮಸ್ ರಜಾ ಬಂದುಬಿಡುತ್ತೆ ಅನ್ನೋ ಇದಕ್ಕೋಸ್ಕರ ತಕ್ಷಣ ಇವತ್ತು ಈ ಕಾರ್ಯಕ್ರಮ ನಮ್ಮ ಈ ಸಂಸ್ಥೆಯಲ್ಲಿ ಶುರು ಮಾಡಿ ಮುಂದೆ ಬರೋ ವರ್ಷ 26ನೇ ಇಸ್ವಿಯಿಂದ ಬೇರೆ ಕಡೆ ಎಲ್ಲ ಶುರುವಾಗುತ್ತೆ. ಅದಕ್ಕೆ ನಿಮ್ಮೆಲ್ಲರದ್ದು ಸಹಕಾರ ಅವತ್ತು ನಾವು ಫಂಕ್ಷನ್ ಲಾಂಚ್ ಆದ ದಿನವೂ ಕೊಟ್ಟಿದ್ದೀರಾ, ಇವತ್ತು ಕೊಟ್ಟಿದ್ದೀರಾ, ತುಂಬ ಸಂತೋಷ. ಹೀಗೆ ಮುಂದೆ ನಡೆಯೋ ಕಾರ್ಯಕ್ರಮಗಳು ಎಲ್ಲ ಸ್ವಸ್ಥ ಮೈಸೂರಲ್ಲಿ ನಿಮ್ಮ ಸಹಕಾರ ಬೇಕೇ ಬೇಕು. ಅದರಲ್ಲಿ ನೀವು ಮುಂದಕ್ಕೂ ಕೊಡ್ತೀರಾ ಸಹಕಾರ ಅಂತ ತಿಳ್ಕೊಂಡು ರಾಜ್ಯ ಸರ್ಕಾರದ ಜೊತೆ ನಮ್ಮ ಸ್ವಸ್ಥ ಮೈಸೂರು, ನಮ್ಮ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಫೌಂಡೇಶನ್ನು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್, ಫ್ಯಾಮಿಲಿ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಜಾಯಿಂಟ್ ಪಾರ್ಟ್ನರ್ಶಿಪ್ ವಿತ್ ಆರೋಗ್ಯ ವರ್ಲ್ಡ್ ಇಂಡಿಯಾ ಟ್ರಸ್ಟ್, ಈ 3 ಸಂಸ್ಥೆಯನ್ನು ಒಟ್ಟಿಗೆ ಸೇರಿ ಮೈಸೂರು ಸಿಟಿ ಮೊದಲು ಸ್ವಸ್ಥವಾಗಿಡಬೇಕು ಅನ್ನೋ ಉದ್ದೇಶದಿಂದ ಇದು ಶುರುವಾಗಿದೆ. ಅದರೊಳಗಡೆ ನಮಗೆ ಮೈಸೂರು ಯೋಗ, ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ, ಮೈಸೂರು ಯೋಗ ಕ್ಯಾಪಿಟಲ್. ಇವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಸ್ವಸ್ಥ ಮೈಸೂರಿಗೆ. ಇವರು ಆಚಾರ್ಯ ಭರತ್ ಶೆಟ್ಟಿ ಅಂತ, ಇನ್ನೊಬ್ಬರು ಅವರು ಒಬ್ಬರು ಮಿಲ್ಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತ, ಅವರು ಪದ್ಮಶ್ರೀ ಖಾದರ್ವಲ್ಲಿ ಅಂತ, ಅವರು ಈ ಕಾರ್ಯಕ್ರಮ ಜೊತೆ ಇದ್ದಾರೆ. ಇನ್ನೊಬ್ಬರು ಡಾಕ್ಟರ್ ಪ್ರತಿಭಾ ಪರೇರ ಅಂತ, ಅವರು ಮೆಂಟಲ್ ಹೆಲ್ತ್ ಬಗ್ಗೆ, ಅವರು ಜೀರಿಯಾಟ್ರಿಕ್ ಪ್ರಾಕ್ಟಿಸಿಂಗ್ ಡಾಕ್ಟರ್, ಅವರು ಇದ್ದಾರೆ. ಅವರು ಇವತ್ತು ಊರಲ್ಲಿದ್ದೇ ಇರೋದ್ರಿಂದ ಬರೋಕ್ಕಾಗಿಲ್ಲ. ಜೊತೆಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲರೂ ಒಟ್ಟಿಗೆ ಸೇರಿ ಮೈಸೂರನ್ನು ಸ್ವಸ್ಥವಾಗಿ, ಎಲ್ಲರ ಆರೋಗ್ಯಕ್ಕಿಂತ ಸ್ವಸ್ಥ ಅನ್ನೋ ಪದ ಬಳಸ್ತೀನಿ ನಾನು. ನಿಮ್ಮ ಪ್ರೆಸ್ ಕಡೆಯಿಂದಲೂ ನಿಮಗೂ ಮಾಡಿಸ್ಬಿಡ್ತೀವಿ ಅಂದರೆ, ನೀವು ಎಲ್ಲ ಕೋಆಪ್ರೇಟ್ ಮಾಡಿದ್ರೆ ನಿಮಗೂ ಒಂದು ಪ್ರೋಗ್ರಾಮ್ ಮಾಡಿಬಿಡ್ತೀವಿ ಪ್ರೆಸ್ನವ್ರಿಗೂ. ಶಾಮನೂರು ಶಿವಶಂಕರಪ್ಪನವ್ರ ನಿಧನ ಅದು ತುಂಬ ವಿಷಾದ. ಅದು ಅವರು ನಾನು 1-2 ಸತಿ ಮೀಟ್ ಮಾಡಿದ್ದೆ ಅವ್ರನ್ನ ಮೈಸೂರು ಬಂದಿದ್ದಾಗ. ಅದು ಅವರು ತುಂಬ ಆ್ಯಕ್ಟಿವ್ ಆಗಿದ್ದರು ಕಾಂಗ್ರೆಸ್ಸಲ್ಲಿ, ಅವರು ಊರಿನಲ್ಲಿ ದಾವಣಗೆರೆಯಲ್ಲಿ. ಅದು ನಿನ್ನೆ ರಾತ್ರಿ ಗೊತ್ತಾಯಿತು. ವಿಷಾದ ವ್ಯಕ್ತಪಡಿಸ್ತೀನಿ ಎಲ್ಲರ ಪರವಾಗಿ. ಅವ್ರ ಮನೆಯವ್ರಿಗೆ ನಮ್ಮ ಕಂಡೋಲೆನ್ಸಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಇಲ್ಲ, ಇದು ಸ್ವಸ್ಥ ಮೈಸೂರು ಬಗ್ಗೆ ಕೇಳಿ, ಬಾಕಿದೆಲ್ಲ ಬೇಡ, ಇವತ್ತು ಇಲ್ಲಿ ಬೇಡ. ಯೂನಿಟಿ ಮಾಲ್ ಬಗ್ಗೆ ನಾನು ಪೇಪರಲ್ಲಿ ಕೊಟ್ಬಿಟ್ಟಿದ್ದೀನಲ್ಲ, ಅದೇ ಅಷ್ಟೇ. ನಾನು ಇದು ನಮ್ಮ ಈ ಕಾರ್ಯಕ್ರಮಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಇದು ಹೆಲ್ತ್ ಕಾರ್ಯಕ್ರಮ, ಅದು ನೀವು ಕೇಳ್ತಿರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇನ್ನೊಂದು ಸತಿ ಮಾತಾಡ್ತೀನಿ ಬೇಕಾದ್ರೆ, ಇವತ್ತು ಬೇಡ. ಈ ಕಾರ್ಯಕ್ರಮ ಇದು ಸ್ಕೂಲ್ ಇದು, ಇವತ್ತು ಬೇಡ. ಓಕೆ, ಥ್ಯಾಂಕ್ ಯು. ಜನಗಳಿಗೂ ಒಂದು ರೀತಿ ಗೊಂದಲ ಇದೆ ಮೇಡಮ್, ಯಾಕಂದರೆ MP ಅವರು ಗುದ್ಲಿ ಪೂಜೆ ಮಾಡ್ತಾರೆ ಮೇಡಮ್. ಇಲ್ಲ, ಅದು ನಾನು ಗೊಂದಲ ಕ್ಲಿಯರ್ ಮಾಡಿದ್ದೀನಿ. ನಾನು ಪ್ರೆಸ್ ನೋಟ್ ಕೊಟ್ಟು ಕ್ಲಿಯರ್ ಮಾಡಿದ್ದೀನಿ ಗೊಂದಲ. ಅದು ಯಾರು ಕ್ರಿಯೇಟ್ ಮಾಡ್ಕೋತಾರೋ ಗೊತ್ತಿಲ್ಲ. ಯಾವ ಗೊಂದಲನೂ ಇಲ್ಲ. ನಾನು ನಿಮ್ಮ ಎಲ್ಲರ ಮುಂದೆ ಹೇಳ್ತಿದ್ದೀನಿ, ಯಾವ ಗೊಂದಲನೂ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಮಾಡಬಾರ್ದು ಅಷ್ಟೇ ಅಂತ ನಾನು
ಇಲ್ಲ ಕೋರ್ಟಲ್ಲಿ ಇದೆಲ್ಲ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ, ಈಗ ಅಲ್ಲೇನಾದರೂ ಆ ಜಾಗಕ್ಕೆ ಪರಿಹಾರ ರೂಪದ್ದು ಏನಾದರೂ ನಮ್ಮ ತಾಯಿ ಜೊತೆ ಮಾತಾಡಿದ್ದೀವಿ, ಅವರು ರಾಜ್ಯ ಸರ್ಕಾರ ನನಗೆ ನೋಡಿಪ್ಪ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಅವ್ರ ಜೊತೆಗೆ ಅವ್ರ ಊರಲ್ಲಿ ಇರಲಿಲ್ಲ, ನಾನು ಇಲ್ಲಿ ಬಂದ್ಬಿಟ್ಟೆ, ಅವ್ರ ಊರಲ್ಲಿಲ್ಲ, ನನಗೆ ಅದೇ ಒಂದು ಮೆಸೇಜ್ ಬೇರೆ ತರ ಆಗ್ತದೆ ಮೇಡಮ್. ಈಗ ಅವರು ಸಂಸತ್ ಅಧಿವೇಶನದಲ್ಲಿ ಇದ್ರು, ಆ ಟೈಮಲ್ಲಿ ನೀವು ತಡೆಯಾಜ್ಞೆ ಅಂತಂದ್ರಿ. ನಾನು ತಡೆಯೋದನ್ನ ತರಲಿಲ್ಲಪ್ಪ, ಅದು ನಾವು ಮೊದಲೇ ಹಾಕಿದ್ದು ಯಾವಾಗಲೂ ಬಂತಷ್ಟೇ. ಅದು ಬಂದು ನೀವು ಅಲ್ಲಲ್ಲ, ತಡೆಯಾಜ್ಞೆ ಬಂದಾಗಲೇ 15 ದಿನದ ಮೇಲಾಗಿದೆ. ನೀವು ಅವತ್ತು ಮಾಡ್ಕೊಂಡಿದ್ದೀರಾ ಅಷ್ಟೇ, ಯಾಕೆ ಅವತ್ತು ಮಾಡಿದ್ರಿ ಅಂತ ಗೊತ್ತಿಲ್ಲ ನನಗೆ. ನಿಮಗೆ ಹೇಳ್ಬೇಕು ನಾನು, ನೀವು ಅದು ಬಂದಿದ್ದ ದಿನ ಹಾಕಿದಿದ್ರೆ ಇದೆಲ್ಲ ಏನು ಬರ್ತಿರ್ಲಿಲ್ಲ. ಅದು ಬೇಡ ಇಲ್ಲಿ ಮಾತಾಡೋದೇ ಆ ಥರ. ಅದು ಬೇರೆಯವ್ರು ಏನು ಊಹೆ ಮಾಡ್ಕೊಂಡ್ರೆ ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಗೊಂದಲ ಅಂತೂ ಏನಿಲ್ಲ. ಗೊಂದಲ ಆಗೋಕ್ಕೆ ಏನು ಗೊತ್ತಿರಲಿಲ್ಲ ಮೇಡಮ್, ನೀವು ಅಪೀಲ್ ಹಾಕಿರೋದು ಕೋರ್ಟ್ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ. ಅದು ನಾನು ಹೇಳಿದ್ನಲ್ಲ, ಇಲ್ಲಿ ಬೇಡಿ, ಇನ್ನೊಂದು ದಿನ ಮಾತಾಡ್ತೇನೆ. ಅದೇ ವಿಚಾರಕ್ಕೆ ಇನ್ನೊಂದು ಯಾವತ್ತೋ ಅದೇನಾಗುತ್ತೆ ನೋಡೋಣ. ಇನ್ನು ಒಂದು 15 ದಿನಕ್ಕೆ ಏನಾಗುತ್ತೆ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ. ಇಲ್ಲಿ ಸ್ಕೂಲಲ್ಲಿ ಬೇಡ. ಥ್ಯಾಂಕ್ ಯು. ನೀವು ಅದೆಲ್ಲ ಮಾಡೋದು ಬೇಡ, ಪಬ್ಲಿಷ್ ಮಾಡೋದು ಬೇಡ. ಬರೀ ಸ್ವಸ್ಥ ಮೈಸೂರು ಬಗ್ಗೆ ಮಾತ್ರ. ಇವೆಲ್ಲ ಸಹಕಾರ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಸ್ವಾಸ್ಥ್ಯ ನಮ್ಮ ಸಂಪತ್ತು, ಅದೇ ಸ್ಲೋಗನ್. ಅದನ್ನು ಜನಕ್ಕೆ ಅವೇರ್ನೆಸ್, ನಿಮ್ಮ ಸ್ವಾಸ್ಥ್ಯ ನೀವು ಕಾಪಾಡ್ಕೊಳ್ಳಿ, ಅದಕ್ಕಿಂತ ದೊಡ್ಡ ಸಂಪತ್ತಿಲ್ಲ ಅಂತ. ಅದಿದ್ದರೆ ಎಲ್ಲ ಸಂಪತ್ತು ಸಂಪಾದನೆ ಮಾಡ್ಬೋದು. ಆರೋಗ್ಯ ಇದ್ದರೆ, ಸ್ವಸ್ಥವಾಗಿದ್ದರೆ. ಆರೋಗ್ಯ ಅಂದರೆ ಬೇರೆ, ಸ್ವಸ್ಥ ಅಂದರೆ ಬೇರೆ. ನಾವು ಸ್ವಸ್ಥ ಅನ್ನೋದು ನಮಗೆ ಆರೋಗ್ಯಕ್ಕಿಂತ ಸ್ವಸ್ಥ ಅನ್ನೋದು, ಸ್ವಸ್ಥ ಅಂದರೆ ಎಲ್ಲ ಸೇರುತ್ತೆ. ಆರೋಗ್ಯ ಅಂದರೆ ಕಾಯಿಲೆ ಇಲ್ಲದೆ ಇರೋದು. ಸ್ವಸ್ಥ ಅಂದರೆ ನಿಮ್ಮ ಮೆಂಟಲ್, ಫಿಸಿಕಲ್, ಆಂಗ್ಸೈಟಿ, ಎಮೋಷನಲ್, ಸ್ಪಿರಿಚುವಲ್ ಎಲ್ಲ ಸೇರ್ಕೊಂಡ್ಬಿಡುತ್ತೆ.